ಪ್ರಿಯ ಓದುಗರೆ, ಇವತ್ತು ನಾವು ಕೆಇಎ ನಡೆಸಿರುವಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ನಿನ್ನೆ 20/7/2024 ಕೆಇಎ ವತಿಯಿಂದ ನಡೆಸಲಾಗಿತ್ತು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅದನ್ನು ಬಿಡಿಸೋಣ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸಿದಾಗ ಒಟ್ಟು 100 ಪ್ರಶ್ನೆಗಳಿದ್ದವು. ಪ್ರತಿ ಪ್ರಶ್ನೆಗೆ 1.5 ಅಂಕಗಳಿದ್ದವು. ಆಮೇಲೆ ಗರಿಷ್ಠ ಅಂಕಗಳು 150. ಈ ರೀತಿಯಾಗಿ ಉತ್ತರಿಸಲು ಇರುವಂತಹ ಗರಿಷ್ಠ ಅವಧಿ 120. ಈಗ ಪ್ರಶ್ನೆ 1, ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು? ಸರಿಯಾದ ಆಯ್ಕೆ 1 ದೇವೇಂದ್ರ. ಈಗ ಪ್ರಶ್ನೆ 2, ಋ ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 49. ಈಗ ಪ್ರಶ್ನೆ 3, ಉದ್ದೀಪಿತ ಪದದ ಅರ್ಥ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಪ್ರಚೋದಿತ. ಈಗ 4ನೆಯ ಪ್ರಶ್ನೆ, ಸುಸಂಗತ ಈ ಪದದ ಅರ್ಥ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಯೋಗ್ಯವಾದ. ಈಗ ಪ್ರಶ್ನೆ 5, ಅರ್ಹ ಪದದ ವಿರುದ್ಧ ಪದ. ಸರಿಯಾದಂತಹ ಉತ್ತರ ಆಯ್ಕೆ 3 ಅನರ್ಹ. ಈಗ 6ನೆಯ ಪ್ರಶ್ನೆ, ನಾಸ್ತಿಕ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ 3 ದೇವರಲ್ಲಿ ನಂಬಿಕೆ ಇಲ್ಲದವನು. ಪ್ರಶ್ನೆ 7, ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತ ನಾಮ. ಸರಿಯಾದ ಉತ್ತರ ಆಯ್ಕೆ 2 ಅಕ್ಕ ಮಹಾದೇವಿ. ಪ್ರಶ್ನೆ 8, ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಸರಿಯಾದ ಉತ್ತರ ಆಯ್ಕೆ 2 BM ಶ್ರೀಕಂಠಯ್ಯ. ಪ್ರಶ್ನೆ 9, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸರಿಯಾದ ಉತ್ತರ ಆಯ್ಕೆ 4 ಎಂ ಗೋಪಾಲಕೃಷ್ಣ ಅಡಿಗ. ಈಗ ಪ್ರಶ್ನೆ 10, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ. ಇಲ್ಲಿ ಸರಿಯಾದಂತಹ ಉತ್ತರ QPRS ಆಯ್ಕೆ 3. ಈಗ 11ನೆಯ ಪ್ರಶ್ನೆ, ಅಕರ್ಮಕ ಧಾತುವಿಗೆ ಉದಾಹರಣೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಮಲಗು. ಈಗ 12ನೆಯ ಪ್ರಶ್ನೆ, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಕೆ. ಪ್ರಶ್ನೆ 13, ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು. ಸರಿಯಾದ ಉತ್ತರ ಆಯ್ಕೆ 3 ಬರೆ. ಪ್ರಶ್ನೆ 14, ಅ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕಾರ್ಥಗಳನ್ನು ಹೊಂದಿಸಿರಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4. ಪ್ರಶ್ನೆ 15, ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ. ಸರಿಯಾದ ಉತ್ತರ ಆಯ್ಕೆ 1 ದ. ಪ್ರಶ್ನೆ 16, ಆಧಾರ ಪದದ ವಿರುದ್ಧ ಪದ. ಸರಿಯಾದ ಉತ್ತರ ಆಯ್ಕೆ 3 ನಿರಾಧಾರ. ಈಗ ಪ್ರಶ್ನೆ 17, ಕುಠಾರ ಪದದ ತದ್ಭವ ರೂಪ. ಸರಿಯಾದ ಉತ್ತರ ಆಯ್ಕೆ 2 ಕೊಡಲಿ. ಪ್ರಶ್ನೆ 18, ಒಂದು ಪದಕ್ಕೆ ಸಮನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಸರಿಯಾದ ಉತ್ತರ ಆಯ್ಕೆ 3 ಆವರ್ಣ ಚಿಹ್ನೆ. ಪ್ರಶ್ನೆ 19, ವಿಶ್ವಾಸ ಪದದ ಗ್ರಾಂಥಿಕ ರೂಪ. ಸರಿಯಾದ ಉತ್ತರ ಆಯ್ಕೆ 2 ವಿಶ್ವಾಸ. ಪ್ರಶ್ನೆ 20, ಗಾದೆ ಮಾತನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 2 ಕಣ್ಣಿಗೆ ನುಣ್ಣಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಪ್ರಶ್ನೆ 21, ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಜಿಪುಣತನ. ಪ್ರಶ್ನೆ 22, ಕರ್ಚಿಪ್ ಈ ಪದದ ಕನ್ನಡ ರೂಪ. ಸರಿಯಾದ ಉತ್ತರ ಆಯ್ಕೆ 2 ಕರವಸ್ತ್ರ. ಪ್ರಶ್ನೆ 23, ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ. ಸರಿಯಾದ ಉತ್ತರ ಆಯ್ಕೆ 4 ವಿಶ್ವವಿದ್ಯಾಲಯ. ಪ್ರಶ್ನೆ 24, ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೇರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 3 ಪ್ರಥಮ ಪುರುಷ. ಪ್ರಶ್ನೆ 25, ಅಂಗಳ ಪದದ ತತ್ಸಮ ರೂಪ ಯಾವುದು? ಸರಿಯಾದ ಉತ್ತರ ಆಯ್ಕೆ 4 ಅಂಕಣ. 26ನೆಯ ಪ್ರಶ್ನೆ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮನಾರ್ಥಕ ರೂಪ. ಸರಿಯಾದ ಉತ್ತರ ಆಯ್ಕೆ 2 ವ್ಯರ್ಥ. ಪ್ರಶ್ನೆ 27, ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಸರಿಯಾದ ಉತ್ತರ ಆಯ್ಕೆ 2 ಆದಿಪುರಾಣ. ಪ್ರಶ್ನೆ 28, ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 2 ಓಡು. ಪ್ರಶ್ನೆ 29, ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಸರಿಯಾದ ಉತ್ತರ ಆಯ್ಕೆ 3 ಸಾಮಾನ್ಯ ಅವ್ಯಯ. ಪ್ರಶ್ನೆ 30, ಇಲ್ಲಿರುವ ಅನ್ವರ್ಥಕ ಪದ ಯಾವುದು? ಸರಿಯಾದ ಉತ್ತರ ಆಯ್ಕೆ 2 ವಿಜ್ಞಾನಿ. ಪ್ರಶ್ನೆ 31, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಸರಿಯಾದ ಉತ್ತರ ಆಯ್ಕೆ 2 ತಾನು.
ಪ್ರಶ್ನೆ ಸಂಖ್ಯೆ 32. ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು? ಸರಿಯಾದ ಉತ್ತರ ಆಯ್ಕೆ 4 ಅಧಿಕರಣ. ಪ್ರಶ್ನೆ 33. ಪೂರ್ವಪದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ. ಸರಿಯಾದ ಉತ್ತರ ಆಯ್ಕೆ 4 ದ್ವಿಗು ಸಮಾಸ. ಪ್ರಶ್ನೆ 34. ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು? ಸರಿಯಾದ ಉತ್ತರ ಆಯ್ಕೆ 3 ಕರ್ಮಧಾರೆಯ ಸಮಾಸ. ಪ್ರಶ್ನೆ 35. ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಯ್ಕೆ 3 ಅನುನಾಸಿಕ ಸಂಧಿ. ಪ್ರಶ್ನೆ 36. ಸರಿಯಾದ ತತ್ಸಮ ತದ್ಭವ ರೂಪ ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 1 ಶರ್ಕರ ಸಕ್ಕರೆ. ಪ್ರಶ್ನೆ 37. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಸರಿಯಾದ ಉತ್ತರ ಆಯ್ಕೆ 3 ಕುಮಾರ. ಪ್ರಶ್ನೆ 38. ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಸರಿಯಾದ ಉತ್ತರ ಆಯ್ಕೆ 2 ಎನ್ ಸಂಧಿ. ಪ್ರಶ್ನೆ 39. ಗುರು ಕೊನೆಯಲ್ಲಿ ಬರಲು ಈ ಘನವಾಗುತ್ತದೆ. ಸರಿಯಾದ ಉತ್ತರ ಆಯ್ಕೆ 2 ಸಗನ. ಪ್ರಶ್ನೆ 40. ಭ್ರಾತೃ ಪದದ ಸಮಾನಾರ್ಥಕ ಪದ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 2 ಸಹೋದರ. ಪ್ರಶ್ನೆ 41. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 4 ಆತ್ಮಕಥೆ. ಪ್ರಶ್ನೆ 42. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ. ಸರಿಯಾದ ಉತ್ತರ ಆಯ್ಕೆ 1 ದ್ವಿಗು ಸಮಾಸ. ಪ್ರಶ್ನೆ 43. ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಆಯ್ಕೆ 3 ಓಳ್. ಈಗ ಪ್ರಶ್ನೆ 44. ಒಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥವೇನು? ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 3 ಪ್ರಾಚೀನ ಕಾಲ. ಪ್ರಶ್ನೆ 45. ಕಟ್ಟಳೆ ಈ ಪದದ ಅರ್ಥವೇನು? ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 4 ನಿಯಮ. ಪ್ರಶ್ನೆ 46. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಡ್ಯಾಶ್. ಸರಿಯಾದಂತಹ ಉತ್ತರ ಆಯ್ಕೆ 4 ಉದ್ಧರಣ ಚಿಹ್ನೆ. ಈಗ ಪ್ರಶ್ನೆ 47. ಬ್ಯಾನಿ ಈ ಪದದ ಗ್ರಾಂಥಿಕ ರೂಪವೇನು? ಸರಿಯಾದಂತಹ ಉತ್ತರ ಆಯ್ಕೆ 2 ಬೇನೆ. ಪ್ರಶ್ನೆ 48. ಆಹಾ ಕಾಮನಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು. ಸರಿಯಾದ ಉತ್ತರ ಆಯ್ಕೆ 1 ಭಾವಸೂಚಕ ವಾಕ್ಯ. ಪ್ರಶ್ನೆ 49. ದೇಶ ಶಬ್ದಗಳು ಎಂದರೆ. ಸರಿಯಾದ ಉತ್ತರ ಆಯ್ಕೆ 3 ಅಚ್ಚಗನ್ನಡದವು. ಪ್ರಶ್ನೆ 50. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 2 ಕೆಂದಾವರೆ. ಪ್ರಶ್ನೆ 51. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಚೆನ್ನಾಗಿ. ಈಗ ಪ್ರಶ್ನೆ 52. ಮರಳಿ ಮಣ್ಣಿಗೆ ಇದು ಇವರ ಕೃತಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಕೆ ಶಿವರಾಮ್ ಕಾರಂತ್. ಪ್ರಶ್ನೆ 53. ಸುಪರ್ದಿ ಈ ಪದದ ಅರ್ಥ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 3 ವಶ. ಪ್ರಶ್ನೆ 54. ಕೆಳಗಿನ ಅನ್ಯದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 2 ಅರ್ಜಿ. ಏಕೆಂದರೆ ಇವು 3 ಪದಗಳು ಪೋರ್ಚುಗೀಸ್ ಪದಗಳು ಮೇಜು ಸಾಬೂನು ಮತ್ತು ಪಾದ್ರಿ. ಅರ್ಜಿ ಒಂದೇ ಉರ್ದು ಭಾಷೆಯ ಪದ. ಪ್ರಶ್ನೆ 55. ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ. ಸರಿಯಾದ ಉತ್ತರ ಆಯ್ಕೆ 1 ದೇವರ ಅಧಿಕ್ ಇಂದ. ಪ್ರಶ್ನೆ 56. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಸರಿಯಾದ ಉತ್ತರ ಆಯ್ಕೆ 4 ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಪ್ರಶ್ನೆ 57. ಸಂಧಿ ಎಂದರೆ. ಸರಿಯಾದ ಉತ್ತರ ಆಯ್ಕೆ 2 ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು. ಪ್ರಶ್ನೆ 58. ಕುಂಬಳ ಪದವು ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 3 ತದ್ಭವ. ಪ್ರಶ್ನೆ 59. ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ. ಸರಿಯಾದಂತಹ ಉತ್ತರ ಆಯ್ಕೆ 4 ವಸ್ತ್ರ. ಪ್ರಶ್ನೆ 60. ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 2 ಕಂಠೋಷ್ಠ. ಪ್ರಶ್ನೆ 61. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿವು. ಸರಿಯಾದ ಉತ್ತರ ಆಯ್ಕೆ 3 ಪ್ಲುತಸ್ವರ. ಪ್ರಶ್ನೆ 67. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಆಯ್ಕೆ 2 ಚಂಪೂ ಸಾಹಿತ್ಯ. ಪ್ರಶ್ನೆ 63. ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ. ಸರಿಯಾದ ಉತ್ತರ ಆಯ್ಕೆ 3 1887.
ಪ್ರಶ್ನೆ 64. ನಾಮಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ 2 ಪ್ರತ್ಯಯಾಂತ ಧಾತು. ಪ್ರಶ್ನೆ 65. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ 1 ಸಕರ್ಮಕ ಧಾತು. ಪ್ರಶ್ನೆ 66. ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು. ಈ ವಾಕ್ಯದಲ್ಲಿರುವ ಧಾತುವನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 4 ನಡೆ. ಪ್ರಶ್ನೆ 67. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು? ಸರಿಯಾದ ಉತ್ತರ ಆಯ್ಕೆ 1 ಪದ. ಪ್ರಶ್ನೆ 68. ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ರಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 2 ಸಂಖ್ಯಾವಾಚಕ. ಪ್ರಶ್ನೆ 69. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಈ ವಾಕ್ಯಗಳಲ್ಲಿರುವ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 3 ಸಪ್ತಮಿಯಿಂದ ಚತುರ್ಥಿ. ಪ್ರಶ್ನೆ 70. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 3 ಶನಿ. ಈಗ ಪ್ರಶ್ನೆ 71. ಅಚ್ಚುನ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ. ಮೇಲಿನ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿಸುವ ಕ್ರಮ ಸಂಖ್ಯೆ. ಸರಿಯಾದ ಉತ್ತರ ಆಯ್ಕೆ 2 ಡಿ ಸಿ ಇ ಎಫ್ ಬಿ ಎ. ಪ್ರಶ್ನೆ 72. ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ. ಸರಿಯಾದ ಉತ್ತರ ಆಯ್ಕೆ 1 ವಾಂಗ್ಮಯ. ಪ್ರಶ್ನೆ 73. ನೇಯ್ದ ವಸ್ತ್ರ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಯ್ಕೆ 4 ತತ್ಪುರುಷ ಸಮಾಸ. ಪ್ರಶ್ನೆ 74. ಸಾವಿತ್ರಿಯು ಈ ಪದವು ಈ ವಿಭಕ್ತಿಗೆ ಸೇರಿದೆ. ಸರಿಯಾದ ಉತ್ತರ ಆಯ್ಕೆ 1 ಪ್ರಥಮ ವಿಭಕ್ತಿ. ಪ್ರಶ್ನೆ 75. ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 3 ಕಡೆಗಣ್ಣು. ಪ್ರಶ್ನೆ 76. ಹೊಂದಿಸಿ ಬರೆಯಿರಿ. ಇಲ್ಲಿ ಉತ್ತರಗಳ ಸೂಚಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 3. ಪ್ರಶ್ನೆ 77. ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ. ಸರಿಯಾದ ಉತ್ತರ ಆಯ್ಕೆ 3 ಮನಸ್ಸು ಬಂದಂಥ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ. ಪ್ರಶ್ನೆ 78. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಸರಿಯಾದ ಉತ್ತರ ಆಯ್ಕೆ 1 ವಾಕ್ಯವೇಷ್ಟನ ಚಿಹ್ನೆ. ಪ್ರಶ್ನೆ 79. ಚನ ಪದದ ತತ್ಸಮ ರೂಪ ಡ್ಯಾಶ್. ಸರಿಯಾದ ಉತ್ತರ ಆಯ್ಕೆ 2 ಕನ. ಪ್ರಶ್ನೆ 80. ಚಳ್ಳೆಹಣ್ಣು ತಿನ್ನಿಸು. ಈ ನುಡಿಗಟ್ಟಿನ ಅರ್ಥ. ಸರಿಯಾದ ಉತ್ತರ ಆಯ್ಕೆ 3 ಮೋಸ ಮಾಡಿ ಹೋಗು. ಪ್ರಶ್ನೆ 81. ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ. ಸರಿಯಾದ ಉತ್ತರ ಆಯ್ಕೆ 2 ಮನೆಯಲ್ಲಿನ. ಪ್ರಶ್ನೆ 82. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಅವರು ದಿನನಿತ್ಯ ಸಂಧ್ಯಾವಂದನೆಗಳನ್ನು ಮಾಡುತ್ತಿದ್ದರು. ಸರಿಯಾದ ಉತ್ತರ ಆಯ್ಕೆ 1 ಸಂಧ್ಯಾವಂದನೆಗಳನ್ನು. ಪ್ರಶ್ನೆ 83. ಮ ಉ ಅತ್ತ ನಿಮ್. ಇಲ್ಲಿ ಸರಿಯಾದ ಉತ್ತರ ದೆಸೆಯಿಂದ ಆಯ್ಕೆ 1. ಪ್ರಶ್ನೆ 84. ಗಾದೆ ಪೂರ್ಣಗೊಳಿಸಿ. ಬರುವುದು ಕಡಿಮೆಯಾದರೂ. ಸರಿಯಾದ ಉತ್ತರ ಆಯ್ಕೆ 1 ಇರುವುದು ತಪ್ಪಲಿಲ್ಲ. ಪ್ರಶ್ನೆ 85. ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ. ಸರಿಯಾದ ಉತ್ತರ ಆಯ್ಕೆ 2 ಎಲ್ಲ ರಂಗಗಳಲ್ಲಿಯೂ. ಪ್ರಶ್ನೆ 86. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ನಾನು ದೊಡ್ಡವಳು. ಪ್ರಶ್ನೆ 87. ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 ಎ ಬಿ ಸಿ ಡಿ. ಪ್ರಶ್ನೆ 88. ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 ಧಾತು ಪ್ರತ್ಯಯ. ಪ್ರಶ್ನೆ 89. ರವಿ ಕಾಣದ್ದನ್ನು ಕವಿ ಕಂಡ. ಈ ವಾಕ್ಯದಲ್ಲಿರುವ ಕೃದಂತನಾಮ ಯಾವುದು? ಸರಿಯಾದ ಉತ್ತರ ಆಯ್ಕೆ 1 ಭೂತಕಾಲದ ಕೃದಂತನಾಮ. ಪ್ರಶ್ನೆ 90. ತಾನು ಪೋಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ. ಆಯ್ಕೆ 2 ಆತ್ಮಾರ್ಥಕ ಸರ್ವನಾಮ. ಪ್ರಶ್ನೆ 91. ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ? ಸರಿಯಾದ ಉತ್ತರ ಗಾಂಧಾರ ದೇಶ. ಪ್ರಶ್ನೆ 92. ತೊಗಲುಗೊಂಬೆಯಾಟವನ್ನು ಆಡಿಸುವ ಜನಾಂಗದವರ ಹೆಸರೇನು? ಸರಿಯಾದ ಉತ್ತರ ಆಯ್ಕೆ 1 ಗೊಂದಲಿಗರು.
ಪ್ರಶ್ನೆ 93. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 4 ಪೂವಿಂದ. ಪ್ರಶ್ನೆ 94. ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ತಿಳಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಬಿಗಿಯಾದ ಹಿಡಿತ. ಪ್ರಶ್ನೆ 95. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ. ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಕರ್ತೃತ್ವವುಳ್ಳ. ಈಗ ಪ್ರಶ್ನೆ 96. ಗಿಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಈ ಅಲಂಕಾರದಲ್ಲಿರುವ ಉಪಮಾನ ಪದ. ಸರಿಯಾದ ಉತ್ತರ ತೊಟ್ಟಿಲು. ಪ್ರಶ್ನೆ 97. ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ? ಭಲೆ ಪಂದ್ಯದಲ್ಲಿ ನಾವೇ ಗೆದ್ದೆವು. ಸರಿಯಾದ ಉತ್ತರ ಆಯ್ಕೆ 3 ಕ್ರಿಯಾರ್ಥಕ ಅವ್ಯಯ. ಪ್ರಶ್ನೆ 98. ಮಾಸ್ ಮೀಡಿಯಾ ಪದದ ಕನ್ನಡ ರೂಪ. ಸರಿಯಾದ ಉತ್ತರ ಆಯ್ಕೆ 2 ಸಮೂಹ ಮಾಧ್ಯಮ. ಪ್ರಶ್ನೆ 99. ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ಸರಿಯಾದ ಉತ್ತರ ಆಯ್ಕೆ 2 ತನುಜೆ. ಪ್ರಶ್ನೆ 100. ಬಿಸಿಲ್ಕುದುರೆ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ 3 ಭ್ರಮೆ. ಥ್ಯಾಂಕ್ ಯು ಫ್ರೆಂಡ್ಸ್. Like and subscribe to my YouTube channel.